ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ತರಗತಿಯಲ್ಲಿ ನಾವು ಸೂಕ್ಷ್ಮಾಣುಜೀವಿಗಳು ಹೇಗೆ ಶತ್ರು ಅನ್ನೋದ್ರ ಜೊತೆಗೆ ಸೂಕ್ಷ್ಮಾಣುಜೀವಿಗಳಿಂದ ಹರಡುವ ರೋಗಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಅದು ಬಹಳ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಹಳ ಮುಖ್ಯ ಆಗಿರೋದ್ರಿಂದ ಅದನ್ನು ಮತ್ತೊಮ್ಮೆ ಪುನರ್ಮನನ ಮಾಡಿಕೊಂಡು ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ನಾವು ತೆರೆದಿಟ್ಟ ಆಹಾರವನ್ನು ಸೇವನೆ ಮಾಡಿದರೆ ಅನೇಕ ರೋಗಗಳು ನಮಗೆ ಹರಡ್ತವೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತೆರೆದಿಟ್ಟ ಆಹಾರವನ್ನು ಸೇವನೆ ಮಾಡಬಾರ್ದು. ಇನ್ನು ಸೂಕ್ಷ್ಮಾಣುಜೀವಿಗಳಿಂದ ಅನ್ನೋ ಸಾಮಾನ್ಯ ರೋಗಗಳಿವೆ. ಸಾಮಾನ್ಯ ಏನು, ಅತಿ ಮಾರಕ ರೋಗಗಳು ಯಾವುದು? ಮಲೇರಿಯಾ ರೋಗ ಹರಡಲಿಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ನೆನ್ನೆ ತಿಳಿದುಕೊಂಡಿದ್ರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಸೂಕ್ಷ್ಮಜೀವಿ. ಅದನ್ನು ಹರಡುವ ವಾಹಕ ಕೀಟ ಅನಾಫಿಲಿಸ್ ಹೆಣ್ಣು ಸೊಳ್ಳೆ. ಡೆಂಗ್ಯೂ ಮತ್ತು ಚಿಕುನ್ಗುನ್ಯಾ ಹರಡಲಿಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ಈಡಿಸ್ ಪ್ರಭೇದದ ಸೂಕ್ಷ್ಮಜೀವಿಗಳು. ಅದನ್ನು ಹರಡುವ ವಾಹಕ ಕೀಟ ಸೊಳ್ಳೆ. ಆನೆಕಾಲಿನ ರೋಗ ಇದು ಸಾಮಾನ್ಯವಾಗಿ ಕರಾವಳಿ ಪ್ರದೇಶದ ಜನರಲ್ಲಿ ಕಂಡುಬರುತ್ತೆ ಅಂತ ನಾನು ಹಿಂದಿನ ತರಗತಿನಲ್ಲಿ ಹೇಳಿದ್ದೆ. ಆನೆಕಾಲಿನ ರೋಗ ಹರಡಲಿಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ಫೈಲೇರಿಯಾ ಎನ್ನುವಂಥದ್ದು. ಇದಕ್ಕೆ ಫೈಲೇರಿಯಾಸಿಸ್ ಅಂತ ಕೂಡ ಕರೀತಾರೆ. ಫೈಲೇರಿಯಾ ರೋಗ ಹರಡಲಿಕ್ಕೆ ಅಥವಾ ಆನೆಕಾಲಿನ ರೋಗ ಹರಡಲಿಕ್ಕೆ ಕಾರಣವಾದ ವಾಹಕ ಕೀಟ ಕ್ಯುಲೆಕ್ಸ್ ಸೊಳ್ಳೆ. ಆಂಶಂಕ್ಯ ಭೇದಿ ಹರಡಲಿಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ಎಂಟಮೀಬಾ ಹಿಸ್ಟೋಲಿಟಿಕಾ. ಎಂಟಮೀಬಾ ಹಿಸ್ಟೋಲಿಟಿಕಾ ಎಂಬ ಸೂಕ್ಷ್ಮಜೀವಿಯಿಂದ ಆಂಶಕ್ಕೆ ಭೇದಿ ಹರಡುತ್ತೆ. ಅದನ್ನು ವಾಹಕ ಮಾಡುವ ಕೀಟ ನೊಣಗಳು. ಹಾಗಾಗಿ ನೊಣಗಳನ್ನು ಅವಾಯ್ಡ್ ಮಾಡಬೇಕು. ಇನ್ನು ಕಾಲರ ರೋಗ ಹರಡಲಿಕ್ಕೆ ಕಾರಣ ವಿಬ್ರಿಯೋ ಕಾಲರೆ ಎಂಬಂಥ ಸೂಕ್ಷ್ಮಾಣುಜೀವಿ. ಇದರ ವಾಹಕ ಕೀಟ ನೊಣ, ಜೊತೆಗೆ ನೀರಿನ ಮೂಲಕ ಕೂಡ ಕಾಲರ ರೋಗ ತುಂಬ ಹರಡುತ್ತೆ. ಟೈಫಾಯ್ಡ್ ಅಥವಾ ವಿಷಮ ಶೀತ ಜ್ವರ ಅಂತ ಕೂಡ ಕರೀತಾರೆ. ಟೈಫಾಯ್ಡ್ ಕಾಯಿಲೆ ಅದನ್ನು ಹರಡುವ ಅದನ್ನು ಹರಡುವ ಸೂಕ್ಷ್ಮಜೀವಿ ಸಾಲ್ಮೋನೆಲ್ಲಾ ಟೈಫಿ ಎಂಬಂಥ ಸೂಕ್ಷ್ಮಜೀವಿ ಇದನ್ನು ಹರಡುತ್ತೆ. ಇದನ್ನು ಹರಡುವ ಕೀಟ, ವಾಹಕ ಕೀಟ ನೊಣ ಅಂತೇಳಿ ನಾವು ತಿಳ್ಕೊಂಡಿದ್ವಿ ಹಿಂದಿನ ತರಗತಿ. ನೋಡಿ, ಇಲ್ಲಿ ಏನಾಗಿದೆ, ಅಕ್ಕಿಯನ್ನ ತಂದಿದ್ದೀರಿ ಮನೆಯಲ್ಲಿ, ಅಕ್ಕಿಯಲ್ಲಿ ಇಂತಹ ಕೀಟಗಳಿರ್ತವೆ, ಇವು ಹಾನಿಕಾರಕ. ಇಂತಹ ಅಕ್ಕಿಗಳಿದ್ರೆ ಅಂಗಡಿಗೆ ವಾಪಸ್ ಮಾಡಿ ಬೇರೆ ಅಕ್ಕಿಯನ್ನು ತಂದ್ರಿ. ಇಲ್ಲಿ ನೋಡಿ, ಮನೆಯಲ್ಲಿ ಕೇಕನ್ನು ಕಟ್ ಮಾಡಿ ಒಂದು ಪೇಪರ್ ಪ್ಲೇಟಲ್ಲಿ ಇಟ್ಟಿದ್ದಾರೆ. ಎಷ್ಟು ನೊಣಗಳು ಕೂತಿದ್ದಾವೆ. ಅವನ್ನ ಜುಯಿ ಅಂತ ಹಾರ್ಕೊಂಡು ಹೋಗ್ತವೆ. ಮಕ್ಕಳು ತಗೊಂಡು ತಿಂದು ಬಿಡ್ತಾರೆ. ಅವು ಎಲ್ಲಿ ಕೂತಿದ್ವು, ಎಲ್ಲಿಂದ ಬಂದಿದ್ವು, ಅವುಗಳ ಕಾಲಲ್ಲಿ ಎಷ್ಟು ಸೂಕ್ಷ್ಮಾಣುಜೀವಿಗಳಿತ್ತು ಗೊತ್ತಿಲ್ಲ. ಹಾಗಾಗಿ ನೋಡಿ ಎಷ್ಟು ಡೇಂಜರ್. ಇಂತಹ ಕಾಯಿಲೆಗಳನ್ನು ನಾವೇ ಏನು ಮಾಡ್ತಾ ಇದ್ದೀವಿ, ಬರ್ಸ್ಕೊಳ್ತಾ ಇದ್ದೀವಿ. ಇದು ಸೊಳ್ಳೆಗಳಿಂದ ಅನೇಕ ಕಾಯಿಲೆಗಳು ಬರೋದಿಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ಆ ಸೊಳ್ಳೆಗಳಿಂದ ಬರುವಂಥ ಮತ್ತೆ ಕಾಯಿಲೆಗಳು ಯಾವುದಪ್ಪ ಅಂದರೆ ಮಲೇರಿಯಾ ಮತ್ತು ಡೆಂಗ್ಯೂ ಹರಡುವಿಕೆಯನ್ನು ನಾವು ಹೇಗೆ ನಿಯಂತ್ರಿಸಬೇಕು? ಸರ್, ಈ ಸೊಳ್ಳೆಯಿಂದ ಬರ್ತತೆ ಅಂತ ಹೇಳಿದರೆ ಅದು ಬರ್ದಂಗೆ ತಡೆಗಟ್ಟಬೇಕು ಅಂದರೆ ನಾವು ಏನು ಮಾಡಬೇಕು ಸರ್ ಅಂದರೆ, ಸೊಳ್ಳೆಗಳಿಗೂ ನಿಂತ ನೀರಿಗೂ ಅವಿನಾಭಾವ ಸಂಬಂಧ. ಹೆಂಗೆ? ಸೊಳ್ಳೆಗಳ ಸಂಖ್ಯೆಯನ್ನು ನಿಯಂತ್ರಿಸಬೇಕು ಅಂದರೆ ನಿಂತ ನೀರನ್ನು ತಡೆಗಟ್ಟಬೇಕು. ಯಾಕೆಂದರೆ ಈ ನಿಂತ ನೀರಿನ ಮೇಲೇ ಸೊಳ್ಳೆಗಳು ತಮ್ಮ ಸಂತಾನೋತ್ಪತ್ತಿಯನ್ನು ನಡೆಸೋದು. ಹಾಗಾಗಿ ಮನೆಯ ಸುತ್ತಮುತ್ತ ಎಲ್ಲೂ ನೀರು ನಿಲ್ಲದಂತೆ ನೋಡಿಕೊಂಡ್ರಿ, ಆಟೋಮ್ಯಾಟಿಕಲಿ ಸೊಳ್ಳೆಗಳನ್ನು ನಿಯಂತ್ರಣ ಮಾಡ್ತೀರಿ. ಸೊಳ್ಳೆಗಳ ನಿಯಂತ್ರಣ ಮಾಡಿದ್ರೆ ಮಲೇರಿಯಾ ಆಗಲಿ, ಚಿಕುನ್ಗುನ್ಯಾ ಆಗಲಿ, ಡೆಂಗ್ಯೂ ಆಗಲಿ ಇಂಥ ಕಾಯಿಲೆಗಳು ಬರೋದಿಲ್ಲ. ಹಾಗಾದರೆ ಎಲ್ಲೆಲ್ಲಿ ನೀರು ನಿಂತುತ್ತೆ ನೋಡಿ. ನಮಗೆ ಅರಿವಿಲ್ಲದಂಗೆ ಮನೆಗಳಲ್ಲಿ ಏರ್ ಕೂಲರನ್ನು ಬಳಸಿರ್ತೀವಿ, ಫ್ರಿಜ್ಜನ್ನು ಬಳಸಿರ್ತೀವಿ. ಆ ಫ್ರಿಜ್ಜಲ್ಲಿ ಹಿಂದ್ಗಡೆ ಒಂದು ಪ್ಲೇಟಲ್ಲಿ ಸಂದಿನಲ್ಲಿ ನೀರಿನ ಅಂಶ ಇರ್ತೀವಿ. ಅಲ್ಲಿ ಸೊಳ್ಳೆಗಳು ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡ್ತವೆ. ಕೂಲರ್ಗಳಲ್ಲಿ ಯಾವುದೋ ಒಂದು ಟೈರ್ ಪಂಚರ್ ಆಗಿತ್ತು, ಹಳೆದಾಗಿತ್ತು, ಸೌದೋಗಿತ್ತು, ತಂದರೆ ಇಟ್ಲ ಕಡೆ ಬಿಸಾಕಿದ್ರಿ ಅಥವಾ ಮನೆ ಪಕ್ಕ ಬಿಸಾಕಿದ್ರಿ. ಅದರ ಒಳಭಾಗದಲ್ಲಿ ನೀರು ನಿಂತ್ಕೊಂತತೆ ಮಳೆ ಬಂದಿದ್ದಾಗ. ಅಲ್ಲಿ ಸೊಳ್ಳೆಗಳು ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಎಳ್ನೀರು ತಂದ್ರಿ, ಕುಡಿದ್ರೆ ಅದನ್ನು ಓಪನ್ ಮಾಡಿ ಹಿಂಗೆ ಬಿಸಾಕಿಬಿಟ್ರಿ, ಅದು ಹಿಂಗೆ ಬಿದ್ದಿತ್ತು, ಅದರೊಳಗಡೆ ನೀರು ತುಂಬಿಕೊಂತು, ಅಲ್ಲಿ ಸೊಳ್ಳೆಗಳು. ಹಿಂದ್ಗಡೆ ವಾಶ್ರೂಮ್ ಇರುತ್ತೆ, ಅದಕ್ಕೊಂದು ತೊಟ್ಟಿ ಕಟ್ಟಿರ್ತೀರಿ, ಅದು ಮುಚ್ಚಿರೋದಿಲ್ಲ. ಆ ತೊಟ್ಟಿಯಲ್ಲಿ ಆ ಸೊಳ್ಳೆಗಳು ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಹೀಗೆ ಹೂಗುಂಡಕ್ಕೆ ಜಾಸ್ತಿ ನೀರು ಹಾಕಿರ್ತೀರಿ, ಅಲ್ಲಿ ವಂಶಾಭಿವೃದ್ಧಿ ಮಾಡ್ತವೆ. ಹೀಗೆ ಮನೆಯ ಸುತ್ತ ಎಲ್ಲಿಯೂ ನೀರು ನಿಲ್ಲದಂತೆ
ನೋಡ್ಕೋಬೇಕು. ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಬಹಳ ಸ್ವಚ್ಛವಾಗಿ ಮತ್ತು ಶುಷ್ಕವಾಗಿ ಇರಿಸ್ಕೊಳ್ಳೋದ್ರ ಮೂಲಕ ಸೊಳ್ಳೆಯ ಸಂತಾನೋತ್ಪತ್ತಿಯನ್ನು ತಡಿಬಹುದು. ಮಲೇರಿಯಾ ರೋಗ, ಚಿಕನ್ಗುನ್ಯಾ, ಡೆಂಗು ಬರಬಾರ್ದು ಅಂದರೆ ಸೊಳ್ಳೆ ತಡೆಗಟ್ಟಬೇಕು. ಸೊಳ್ಳೆ ತಡೆಗಟ್ಟಬೇಕು ಅಂದರೆ ಮನೆಯ ಸುತ್ತಲಿನ ವಾತಾವರಣದಲ್ಲಿ ಎಲ್ಲೂ ಕೂಡ ನಿಂತ ನೀರು ಇಲ್ಲದಂತೆ ನೋಡ್ಕೋಬೇಕು ಅನ್ನುವಂಥದ್ದು. ಇದಾದ ನಂತರ ನಾವು ತಿಳಿದುಕೊಳ್ತಾ ಇರೋದು ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಸಾಮಾನ್ಯ ರೋಗಗಳು ಯಾವ್ಯಾವುದು, ಆ ರೋಗ ನಿಯಂತ್ರಣ ಕ್ರಮಗಳು ಯಾವುದು ಅನ್ನೋದನ್ನು ಒಂದೊಂದಾಗಿ ನಾವು ತಿಳಿದುಕೊಳ್ತಾ ಹೋಗೋಣ. ಕ್ಷಯರೋಗ ಆಗಲೇ ಹೇಳಿದೆ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲೋಸಿಸ್ ಎಂಬಂತಹ ಸೂಕ್ಷ್ಮಾಣುಜೀವಿಯಿಂದ ಬ್ಯಾಕ್ಟೀರಿಯಾದಿಂದ ಹರಡುವಂಥದ್ದು ಕ್ಷಯರೋಗ. ಕ್ಷಯರೋಗ ಗಾಳಿಯ ಮೂಲಕ ಹರಡುತ್ತೆ. ಇದಕ್ಕೆ ರೋಗಿಯನ್ನು ಈ ಎಲ್ಲ ಕಾಯಿಲೆಗಳು ಬರದಂತೆ ರೋಗಿಯನ್ನು ಸಂಪೂರ್ಣವಾಗಿ ಏನು ಮಾಡಬೇಕು, ಪ್ರತ್ಯೇಕವಾಗಿರಿಸಬೇಕು. ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಿಸಬೇಕು. ಸೂಕ್ತ ವಯಸ್ಸಿಗೆ ಲಸಿಕೆಗಳನ್ನು ಕೊಡಿಸೋದ್ರಿಂದ ಈ ಕಾಯಿಲೆಗಳು ಬರದಂತೆ ತಡೆಗಟ್ಟಬಹುದು. ಯಾವ್ಯಾವುದು? ಕ್ಷಯರೋಗಕ್ಕೆ ಕಾರಣ ಬ್ಯಾಕ್ಟೀರಿಯಾ. ಓಕೆ, ಅದಕ್ಕೆ ಹೆಸರು, ಬ್ಯಾಕ್ಟೀರಿಯಾ ಹೆಸರೇನು? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬಂತಹ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಗಾಳಿಯ ಮೂಲಕ ಹರಡುತ್ತೆ. ದಡಾರ ಗೊತ್ತೆಲ್ಲ ಊದ್ಕೊಂಡಿರುತ್ತಲ್ಲ, ಅದು ದಡಾರ ವೈರಸ್ ಇಂದ ಬರುವಂಥದ್ದು. ಅದು ಕೂಡ ಗಾಳಿಯ ಮೂಲಕ ಹರಡುತ್ತೆ. ಸಿತಾಳೆ ಸಿಡುಬು, ಮುಖದಲ್ಲೆಲ್ಲ ತೂತ ಆಗುತ್ತಲ್ಲ, ಅದು ಸಿತಾಳೆ ಸಿಡುಬು ವೈರಸ್ ಇಂದ ಬರುತ್ತೆ. ಅದು ಗಾಳಿ ಮತ್ತೆ ವ್ಯಕ್ತಿಯ ನೇರ ಸಂಪರ್ಕದಿಂದ ಕೂಡ ಹರಡುತ್ತೆ. ಪೋಲಿಯೋ ವೈರಸ್ ಇಂದ ಬರುತ್ತೆ. ಇದು ಗಾಳಿ ಮತ್ತು ನೀರಿನಿಂದ ಹರಡುತ್ತೆ. ಈ ರೋಗಗಳು ಬರದಂತೆ ತಡೆಗಟ್ಟಬೇಕು ಅಂದರೆ ನಾವು ಸೂಕ್ತ ವಯಸ್ಸಿಗೆ ಲಸಿಕೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಈ ಎಲ್ಲ ಕಾಯಿಲೆಗಳು ಬರದಂತೆ ತಡೆಗಟ್ಟಬಹುದು. ಜೊತೆಗೆ ಈ ಕಾಯಿಲೆ ಇರುವಂಥ ವ್ಯಕ್ತಿಯನ್ನ ಪ್ರತ್ಯೇಕ ಕೋಣೆಯಲ್ಲಿ ಇರಿಸಬೇಕು. ಆರೋಗ್ಯವಂತ ವ್ಯಕ್ತಿಯ ಸಂಪರ್ಕಕ್ಕೆ ಬರದಂತೆ ನಾವು ತಡೆಗಟ್ಟೋದ್ರಿಂದ ಈ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಇದಾದ ನಂತರ ಮತ್ತೆ ಕಾಲರಾ ರೋಗ ಮತ್ತು ವಿಷಮ ಶೀತ ಜ್ವರ, ಇವೆರಡೂ ಕೂಡ ಯಾವುದರಿಂದ ಬರ್ತವೆ? ಬ್ಯಾಕ್ಟೀರಿಯಾಗಳಿಂದ ಬರುತ್ತೆ. ಈಗಾಗಲೇ ಓದಿದ್ದೀರಿ, ಕಾಲರಾ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು? ವಿಬ್ರಿಯೋ ಕಾಲರೆ ಅಂತ ಓದಿದ್ದೀರಿ. ವಿಷಮ ಶೀತ ಜ್ವರಕ್ಕೆ ಕಾರಣ ಸಾಲ್ಮೋನೆಲ್ಲಾ ಟೈಫಿ ಎಂಬ ಬ್ಯಾಕ್ಟೀರಿಯಾ ಕಾರಣ ಆಗಿರುತ್ತೆ. ಇದು ಹರಡುವಂಥದ್ದು ನೀರು, ಕಲುಷಿತವಾದ ಆಹಾರ, ಕಲುಷಿತವಾದ ನೀರಿನ ಮೂಲಕ ಹರಡ್ತವೆ. ಇವುಗಳ ನಿಯಂತ್ರಣ ಮಾಡಬೇಕು. ಸಾಮಾನ್ಯವಾಗಿ ನಿಯಂತ್ರಣ ಮಾಡಬೇಕು ಅಂತಂದರೆ ವೈಯಕ್ತಿಕ ಸ್ವಚ್ಛತೆ, ಪ್ರತಿ ದಿವಸ ಸ್ನಾನ ಮಾಡಬೇಕು, ಸ್ವಚ್ಛವಾದ ನೀರನ್ನು ಕುಡಿಬೇಕು, ಸ್ವಚ್ಛವಾದ ಆಹಾರವನ್ನು ಸೇವಿಸಬೇಕು. ಹೀಗೆ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಒಳ್ಳೆಯ ಶೌಚ ಪದ್ಧತಿಯನ್ನು ರೂಢಿ ಮಾಡ್ಕೋಬೇಕು. ಒಳ್ಳೆಯ ಶೌಚ ಪದ್ಧತಿ ಅಂದರೆ ಬಯಲು ಶೌಚವನ್ನು ನಿಲ್ಲಿಸಬೇಕು. ಬಯಲು ಶೌಚ ಮಾಡಲೇಬಾರ್ದು. ಮತ್ತು ಶೌಚಾಲಯಕ್ಕೆ ಹೋಗಿ ಬಂದ ಮೇಲೆ ಕೈಯನ್ನು ಸಾಬೂನಿನಿಂದ ಸ್ವಚ್ಛವಾಗಿ ತೊಳಿಬೇಕು. ಒಳ್ಳೆಯ ಶೌಚ ಪದ್ಧತಿಯನ್ನು ರೂಢಿಸ್ಕೋಬೇಕು. ಸೂಕ್ತವಾಗಿ ಬೇಯಿಸಿದ ಆಹಾರವನ್ನು ಸೇವನೆ ಮಾಡಬೇಕು. ಕುದಿಸಿ ಆರಿಸಿದ ನೀರನ್ನು ಸೇವಿಸಬೇಕು. ಮತ್ತು ಏನು ಹಿಂದೆ ಓದಿದ್ರಿ ಪ್ರತಿಜೈವಿಕಗಳು ಅಂತೇಳಿ, ಆಂಟಿಬಯೋಟಿಕ್ಸ್ ಅಂತ ಏನು ಕರೆದ್ರಿ, ಅಂತಹ ಲಸಿಕೆಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಈ ಕಾಯಿಲೆಗಳು ಕೂಡ ಬರದಂತೆ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಇದಾದ ನಂತರ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಡಿ, ಹೆಪಟೈಟಿಸ್ ಇ ಅಂತ ಹೆಪಟೈಟಿಸ್ನ ಅನೇಕ ಕಾಯಿಲೆಗಳಿದೆ. ಅವೆಲ್ಲವುಗಳು ಕೂಡ ವೈರಸ್ನಿಂದ ಹರಡುವಂತಹ ರೋಗಗಳಾಗಿರ್ತವೆ. ಅದು ಹರಡುವ ಮಾರ್ಗ ಕಲುಷಿತವಾದ ನೀರು. ಹಾಗಾಗಿ ಎಲ್ಲರೂ ಕೂಡ ಹೆಪಟೈಟಿಸ್ ಬರಬಾರ್ದು, ಜಾಂಡಿಸ್ ಕಾಯಿಲೆ ಬರಬಾರ್ದು ಅಂದರೆ ಕುದಿಸಿ ಆರಿಸಿ ಸೋಸಿದ ನೀರನ್ನು ಕುಡಿಬೇಕು. ಮತ್ತು ಹೆಪಟೈಟಿಸ್ ಬಿ ವಿರುದ್ಧ 6 ತಿಂಗಳ ಒಳಗಡೆ 3 ಬಾರಿ ಲಸಿಕೆಯನ್ನು ಹಾಕಿಸ್ಕೊಳ್ಳೋದ್ರಿಂದ ಹೆಪಟೈಟಿಸ್ ಬಿ ಬರದಂತೆ ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಇದಾದ ನಂತರ ಮಲೇರಿಯಾ ರೋಗ. ಮಲೇರಿಯಾ ರೋಗ ಪ್ರೋಟೋಜೋವಾದಿಂದ ಬರುವಂಥದ್ದು. ಆಗಲೇ ಹೇಳಿದ್ದೀನಿ ನಾನು, ಇದಕ್ಕೆ ಕಾರಣ ಪ್ಲಾಸ್ಮೋಡಿಯಂ ವೈವಾಕ್ಸ್ ಎಂಬಂಥ ಸೂಕ್ಷ್ಮಜೀವಿ ಕಾರಣ ಆಗಿರುತ್ತೆ. ಅದನ್ನು ಹರಡುವಂಥದ್ದು ಅನಾಫಿಲಿಸ್ ಹೆಣ್ಣು ಸೊಳ್ಳೆ. ಮಲೇರಿಯಾ ರೋಗ ಬರದಂತೆ ತಡೆಗಟ್ಟಬೇಕು ಅಂದರೆ ಸೊಳ್ಳೆಗಳ ನಿಯಂತ್ರಣ. ನಾನು ಈಗಾಗಲೇ ಹೇಳ್ದಂಗೆ ಮನೆಯ ಸುತ್ತ ನೀರು ನಿಲ್ಲದಂತೆ ನೋಡ್ಕೋಬೇಕು. ಶುಷ್ಕ ವಾತಾವರಣ ಇರುವಂತೆ ನೋಡ್ಕೋಬೇಕು. ಅಷ್ಟೆಲ್ಲ ಆಗಲೇ ಸೊಳ್ಳೆ ಪರ್ದೆಯನ್ನು ಮಲಗುವಾಗ ಸೊಳ್ಳೆ ಪರ್ದೆಯನ್ನು ಬಳಸಬೇಕು. ಸೊಳ್ಳೆ ವಿಕರ್ಷಕಗಳನ್ನು ಬಳಸಬೇಕು. ಸೊಳ್ಳೆ ವಿಕರ್ಷಕಗಳು ಅಂದರೆ ಏನು ಸರ್? ಸೊಳ್ಳೆ ವಿಕರ್ಷಕಗಳು ಅಂದರೆ ಮನೆಗಳಲ್ಲಿ ನೀವು ಸೊಳ್ಳೆ ಬತ್ತಿ ಹಚ್ಚಿದ್ದೀರಲ್ಲ,
ಅದಿರ್ಬೋದು. ಲಿಕ್ವಿಡೇಟರ್ ಆಗ್ತಿರಲ್ಲ, ಗುಡ್ ನೈಟ್, ಆಲ್ ಔಟ್ ಅಂತ ಹೇಳ್ತಿರಲ್ಲ, ಅವು ಸೊಳ್ಳೆ ವಿಕರ್ಷಕಗಳು ಅಂತ ಕರೀತಾರೆ, ಅವುಗಳನ್ನು ಬಳಸಬೇಕು. ಕೀಟನಾಶಕಗಳನ್ನು ಮನೆ ಸುತ್ತ ಎಲ್ಲಿ ನೀರು ನಿಂತ್ಕೊಂತದೆ ಅಂಥ ಪ್ರದೇಶಕ್ಕೆಲ್ಲ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ಇಷ್ಟು ಮತ್ತೆ ಮನೆ ಸುತ್ತ ನೀರು ನಿಲ್ಲದಂತೆ ನೋಡಿಕೊಂಡು ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸಿದ್ದೇ ಆದರೆ ನಿಮಗೆ ಮಲೇರಿಯಾ ರೋಗ ಬರದಂತೆ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಪ್ರಾಣಿಗಳಿಗೆ ನಮಗಾಯ್ತು, ಸೂಕ್ಷ್ಮಾಣುಜೀವಿಗಳಿಂದ ನಮಗೆ ರೋಗಗಳು ಬರ್ತವೆ. ಯಾವ್ಯಾವ ರೋಗ ಬರ್ತವೆ ಅಂತ ಗೊತ್ತಾಯ್ತು. ಈಗ ಪ್ರಾಣಿಗಳಿಗೆ ಸೂಕ್ಷ್ಮಜೀವಿಗಳಿಂದ ರೋಗಗಳು ಬರ್ತವ? ಎಸ್, ಬರ್ತವೆ. ಯಾವುದು? ಪ್ರಾಣಿಗಳಿಗೆ ಆಂಥ್ರಾಕ್ಸ್ ಅಂತ ಕರೀತಾರೆ. ಆಂಥ್ರಾಕ್ಸ್ಗೆ ಕನ್ನಡದಲ್ಲಿ ನರಡಿ ಜ್ವರ ಅಂತೇಳಿ ಕರೀತಾರೆ. ನರಡಿ ಜ್ವರ, ಇದಕ್ಕೆ ಕಾರಣ ಬ್ಯಾಕ್ಟೀರಿಯಾ. ಯಾವುದು ಬ್ಯಾಕ್ಟೀರಿಯಾ? ಆಂಥ್ರಾಕ್ಸ್ ಬ್ಯಾಸಿಲಸ್ ಅಥವಾ ಬ್ಯಾಸಿಲಸ್ ಆಂಥ್ರಾಸಿಸ್ ಅಂತ ಕೂಡ ಕರೀತಾರೆ. ಆಂಥ್ರಾಕ್ಸ್ ಬ್ಯಾಸಿಲಸ್ ಅಂತ ಕೂಡ ಕರೀತಾರೆ, ಅಥವಾ ಬ್ಯಾಸಿಲಸ್ ಆಂಥ್ರಾಸಿಸ್ ಎಂಬಂತಹ ಬ್ಯಾಕ್ಟೀರಿಯಾದಿಂದ. ಬ್ಯಾಸಿಲಸ್ ಅಂದ್ರೇನು? ಬ್ಯಾಕ್ಟೀರಿಯಾ ದಂಡಾಕಾರದಲ್ಲಿದ್ದರೆ ಅದಕ್ಕೆ ಬ್ಯಾಸಿಲಸ್ ಅಂತೇಳಿ ಕರೀತಾರೆ ಅಷ್ಟೇ. ಬ್ಯಾಸಿಲಸ್ ಆಂಥ್ರಾಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಜಾನುವಾರುಗಳಿಗೆ ಮತ್ತು ಮಾನವನಿಗೆ ಆಂಥ್ರಾಕ್ಸ್ ರೋಗ ಬರುತ್ತೆ. ಇದು ಮಾನವನಿಗೂ ಬರುತ್ತೆ, ಜಾನುವಾರುಗಳಿಗೂ ಬರುತ್ತೆ. ಇದು ಒಂದು ಭಯಾನಕವಾದ ರೋಗ. ನೆನಪಿಟ್ಕೊಳ್ಳಿ, ಜಾನುವಾರುಗಳಿಗೆ ಆಂಥ್ರಾಕ್ಸ್ ಏನಾದ್ರು ಬಂತು, ನೀವು ಅದನ್ನು ಕರೆಕ್ಟ್ ಟೈಮಿಗೆ ಗಮನಿಸಲಿಲ್ಲ ಅಂದರೆ ಆ ಹಸು ಇಮ್ಮಿಡಿಯೇಟಾಗಿ ಸತ್ತು ಹೋಗ್ಬಿಡ್ತದೆ. ಮೆಲ್ಕ್ ಹಾಕೋದಿಲ್ಲ, ಸಗಣಿ ಆಗ್ತಿರೋದಿಲ್ಲ, ಹೊಟ್ಟೆ ಉಬ್ಬರಿಸ್ಕೊಂಡಿರುತ್ತೆ, ಕಣ್ಣಲ್ಲಿ ನೀರು ಇಳಿತಾ ಇರ್ತೈತೆ, ಒಂದು ರೀತಿ ಮಂಕಾಗಿ ನಿಂತಿದ್ದಾವೆ ಅಂದರೆ ಅದಕ್ಕೆ ಆಂಥ್ರಾಕ್ಸ್ ಬಂದಿದೆ, ನರಡಿ ಜ್ವರ ಬಂದಿದೆ. ನೀವು ಹಸು ಯಾಕೋ ಆಗ್ಬಿಟ್ಟಿದೆ ಅಂತ ರಾತ್ರಿ ಆಗಿರುತ್ತೆ, ಸಂಜೆ ಆಗಿರುತ್ತೆ, ನೀವು ಗಮನಿಸಿರೋಲ್ಲ, ಬೆಳಗ್ಗೆ ಎದ್ದು ನೋಡ್ತೀರಿ, ಒಂದು ಫೋನ್ ಹಾಕ್ತೀರಿ, ಡಾಕ್ಟರ್ ಬರೋ ಹೊತ್ತಿಗೆ ಹಸು ಬಿದ್ದುಬಿಡ್ತದೆ, ಬಿದ್ದ ತಕ್ಷಣ ಸತ್ತೋಗ್ಬಿಡುತ್ತೆ. ಅದರ ನೈಸರ್ಗಿಕ ದ್ವಾರಗಳಿಂದ ಕಪ್ಪು ಮಿಶ್ರಿತ ರಕ್ತ ಬರಲಿಕ್ಕೆ ಶುರುವಾಯಿತು. ಅದೇ ನರಡಿ ಜ್ವರ. ಜಾನುವಾರುಗಳನ್ನು ಕಾಡುವಂಥ ಕಾಯಿಲೆ, ಭಯಾನಕವಾದ ಕಾಯಿಲೆ. ನಿಮ್ಮ ಮನೆಯಲ್ಲಿ ಏನಾದರೂ ಆ ರೀತಿ ಹಸು ಸತ್ತೋಯ್ತು ಅಂದರೆ ಆ ಸತ್ತೋದಂಥ ಜಾಗವನ್ನು ನೀವು ಸ್ವಚ್ಛಗೊಳಿಸಬೇಕು. ಅದರ ದೇಹದಿಂದ ಉದುರಿದ ಕೂದಲಿನಲ್ಲಿ ಕೂಡ ಇದಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾಗಳಿರ್ತವೆ. ಹಾಗಾಗಿ ಆ ಜಾಗವನ್ನು ಸ್ವಚ್ಛಗೊಳಿಸಬೇಕು. ಆ ಪ್ರಾಣಿಯನ್ನು ಆಳವಾಗಿ ಗುಂಡಿದಂತೆ ಏನು ಮಾಡಬೇಕು? ಮುಚ್ಚಾಕಬೇಕು. ನೆನಪಿಟ್ಕೊಳ್ಳಿ, ಜಾನುವಾರುಗಳಿಗೆ ತಗುಲುವ ಇತರ ರೋಗಗಳು ಅಂದರೆ ಕಾಲ್ಬಾಯಿ ರೋಗ. ಹಾಗಾಗಿ ಇದು ಕೂಡ ವೈರಸ್ ಇಂದ. ಕಾಲ್ಬಾಯಿ ರೋಗ ಅಂದರೆ ಗೊರಸೊಳಗಡೆ ಸೆಳೆತಕ್ಕಾಗ್ಬಿಟ್ಟು ಹುಳಗಳಾಗಿರ್ತವೆ, ಅದು ಕಾಲುಬಾಯಿ ಜ್ವರ. ಅದಕ್ಕೋಸ್ಕರ ಎಲ್ಲ ಪ್ರಾಣಿಗಳಿಗೆ, ಎಲ್ಲ ಜಾನುವಾರುಗಳಿಗೆ ಬೇಸಿಗೆ ಶುರುವಾಗೋದಕ್ಕಿಂತ ಮುಂಚೆ 2 ಬಾರಿ ಈ 2 ರೋಗಗಳ ವಿರುದ್ಧ ಲಸಿಕೆಗಳನ್ನು ಹಾಕಿಸಿದ್ದೆ ಆದರೆ ಇಂತಹ ಜಾನುವಾರುಗಳಿಗೆ ಬರುವಂಥ ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಆಂಥ್ರಾಕ್ಸ್ ರೋಗವನ್ನು ಕಂಡುಹಿಡಿದಂತಹ ವ್ಯಕ್ತಿ ಯಾರು? ಆಂಥ್ರಾಕ್ಸ್ ರೋಗಕ್ಕೆ ಕಾರಣ ಬ್ಯಾಸಿಲಸ್ ಆಂಥ್ರಾಸಿಸ್ ಎಂಬಂತಹ ಅಂಶವನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ಇವರೇ ರಾಬರ್ಟ್ ಕೋಚ್. ರಾಬರ್ಟ್ ಕಾಕ್ ಅಂತ ಕೂಡ ಕರೀತಾರೆ. ಇವರು ಆಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬ್ಯಾಸಿಲಸ್ ಆಂಥ್ರಾಸಿಸ್ ಎಂಬ ಬ್ಯಾಕ್ಟೀರಿಯಾವನ್ನು ಪತ್ತೆ ಹಚ್ಚಿದಂತಹ ಮಹಾನ್ ವ್ಯಕ್ತಿ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಸಲ್ಯೂಟ್ ಹೊಡೆಯೋಣ, ಅವರಿಗೆ ಧನ್ಯವಾದಗಳನ್ನು ನಾವು ಅರ್ಪಿಸೋಣ. ಈಗ ಸಸ್ಯಗಳಿಗಾಯಿತು, ಪ್ರಾಣಿಗಳಿಗಾಯಿತು, ಜಾನುವಾರುಗಳಿಗಾಯಿತು, ಮಾನವರಿಗಾಯಿತು. ಸಸ್ಯಗಳಿಗೂ ಸೂಕ್ಷ್ಮಜೀವಿಗಳಿಂದ ರೋಗಗಳು ಬರ್ತಾವ? ಎಸ್, ಬರ್ತವೆ. ಏನು? ಸಸ್ಯ ಹಲವಾರು ಸೂಕ್ಷ್ಮಜೀವಿಗಳಿಂದ, ಗೋಧಿ, ಭತ್ತ, ಆಲೂಗಡ್ಡೆ, ಕಬ್ಬು, ಕಿತ್ತಳೆ, ಸೇಬು, ಇತರ ಎಲ್ಲ ಸಸ್ಯಗಳಿಗೆ ಸೂಕ್ಷ್ಮಾಣುಜೀವಿಗಳಿಂದ ರೋಗಗಳು ಬರ್ತವೆ. ಮಜ್ಜಿಗೆ ರೋಗ ಬರುತ್ತೆ, ಬೂದಿ ರೋಗ ಬರುತ್ತೆ, ಕಂದು ತುಕ್ಕಿನ ರೋಗ ಬರುತ್ತೆ, ಕಂದು ಜಿಗಿಗು ರೋಗ ಬರುತ್ತೆ, ಕಾಂಡ ಕೊಳೆಯುವ ರೋಗ ಬರುತ್ತೆ. ನೋಡಿ, ಇಷ್ಟೊಂದು ಕಾಯಿಲೆಗಳು ಸೂಕ್ಷ್ಮಾಣುಜೀವಿಗಳಿಂದ ಸಸ್ಯಗಳಿಗೆ ಬರ್ತವೆ. ರೋಗಗಳು ಬೆಳೆಗಳ ಇಳುವರಿಯನ್ನು ಏನು ಮಾಡ್ತವೆ? ಕುಂಠಿತಗೊಳಿಸ್ತವೆ. ಹಾಗಾಗಿ ನೋಡಿ, ಅಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚೋದ್ರಿಂದ ಸೂಕ್ಷ್ಮಾಣುಜೀವಿಗಳನ್ನು ಮಾನವನ ಮಿತ್ರ ಅಂದ್ರಿ. ಈ ರೀತಿ ಮಜ್ಜಿಗೆ ರೋಗ, ಅನೇಕ ರೋಗಗಳು, ಮಜ್ಜಿಗೆ ರೋಗ, ಬೂದಿ ರೋಗ, ಕಾಂಡಕೊಳೆ ರೋಗ, ಕಂದು ಜಿಗಿ ರೋಗ, ಕಂದು ಚುಕ್ಕೆ ರೋಗ, ಈ ರೀತಿ ಅನೇಕ ರೋಗಗಳು ಸಸ್ಯಗಳಿಗೆ ಬರ್ತವೆ. ಬರೋದ್ರಿಂದ ಏನಾಗುತ್ತೆ? ಬೆಳೆಗಳ ಇಳುವರಿ ಕುಂಠಿತ ಆಗುತ್ತೆ. ಪಾಪ ರೈತನಿಗೆ ತುಂಬ ಅನ್ಯಾಯವಾಗುತ್ತೆ. ಹಾಗಾಗಿ ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ಲುವ ಸೂಕ್ತ ರಾಸಾಯನಿಕಗಳನ್ನು ಬಳಸೋದ್ರಿಂದ ಇಂತಹ ಸೂಕ್ಷ್ಮಜೀವಿಗಳನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಬೆಳೆಗಳಿಗೆ ಯಾವ ರೋಗ ಬಂದಿದೆ ಅನ್ನೋದನ್ನು ಗಮನಿಸಿ ಅದಕ್ಕೆ ಕಾರಣವನ್ನು ಸಮೀಪದ ರೈತ ಕೇಂದ್ರಗಳಿಗೆ ಹೋಗಿ ತಿಳ್ಕೊಂಡು ಅದಕ್ಕೆ ಸೂಕ್ತ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡೋದ್ರ ಮೂಲಕ ಆ ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಸಸ್ಯಗಳಿಗೆ ಉಂಟಾಗುವ ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಕೆಲವು ರೋಗಗಳಾಗಬೇಕು ಅಂದರೆ ಸಿಟ್ರಸ್ ಕ್ಯಾಂಕರ್ ಅನ್ನುವಂಥ
ಮಾಡುವಂಥದ್ದು. ಇದು ಕಿತ್ತಳೆ, ಸೀಬೆ, ಸಿಟ್ರಸ್, ನಿಂಬೆ, ಕಿತ್ತಳೆ, ಮೂಸಂಬಿಯಂತಹ ಸಸ್ಯಗಳಿಗೆ ಬರುವಂಥ ಒಂದು ಕಾಯಿಲೆ. ಇದು ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ಅದು ಗಾಳಿಯ ಮೂಲಕ ಒಂದು ಸಸ್ಯದಿಂದ ಮತ್ತೊಂದು ಸಸ್ಯಕ್ಕೆ ಹರಡುತ್ತೆ. ಗೋಧಿಗೆ ಬರುವಂಥದ್ದು ಕದ್ದು ತುಕ್ಕು ರೋಗ. ಗೋಧಿ ಎಲೆಗಳಲ್ಲಿ ತುಕ್ಕಿಡಿದ ನಮ್ಮಲ್ಲಿ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಅದು ಗೋಧಿಯ ತುಕ್ಕು ರೋಗ, ಕಂದು ತುಕ್ಕು ರೋಗ ಅಂತ ಕರೀತಾರೆ. ಇದು ಶಿಲೀಂಧ್ರದಿಂದ ಬರುತ್ತೆ. ಅದಕ್ಕೆ ಕಾರಣ ಗಾಳಿ ಮತ್ತೆ ನಾವು ಕೊಂಡುಕೊಳ್ಳೋ ಬೀಜಗಳು. ಆರೋಗ್ಯವಂತ ಬೀಜಗಳನ್ನು, ನಿರೋಗಿ ಬೀಜಗಳನ್ನು ಕೊಂಡುಕೊಂಡು ಬಿತ್ತನೆ ಮಾಡಿದರೆ ಈ ರೋಗ ಬರದಂತೆ ತಡೆಗಟ್ಟಬಹುದು. ಇನ್ನು ಬೆಂಡೆ ಗಿಡ ಹಳದಿ ನಾಳದ ರೋಗ ಬರುತ್ತೆ. ಮತ್ತು ಆಲೂಗಡ್ಡೆ ಗಿಡಕ್ಕೆ, ಟೊಮೊಟೊ ಗಿಡಕ್ಕೆ ಮತ್ತು ಹೊಗೆ ಸೊಪ್ಪಿನ ಗಿಡಕ್ಕೆ ಮೊಸಾಯಿಕ್ ರೋಗ ಬರುತ್ತೆ. ಮೊಸಾಯಿಕ್ ರೋಗಕ್ಕೆ ಕಾರಣ TMU ವೈರಸ್, ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಅಂತಲೇ ಕರೀತಾರೆ. ಮೊಸಾಯಿಕ್ ಅಂತ ಯಾಕೆ ಕರೀತಾರೆ ಅಂದರೆ ನಿಮ್ಮ ಮನೆಗಳಲ್ಲಿ ಸಣ್ಣ ಸಣ್ಣ ಟೈಲ್ಸ್ ಹಾಕಿರ್ತಾರೆ, ಅವಕ್ಕೆ ಮೊಸಾಯಿಕ್ ಅಂತ ಕರೀತಾರೆ. ಆ ರೀತಿ ಎಲೆಗಳು ಅಲ್ಲಲ್ಲಿ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಮೊಸಾಯಿಕ್ ರೋಗ ಅಂತ ಕರೀತಾರೆ. ಬೆಂಡೆ ಗಿಡಕ್ಕೆ ಹಳದಿ ನಾಳ ಬರುತ್ತೆ. ಅದು ವೈರಸ್ ಕಾರಣ, ಅದು ಹರಡಲಿಕ್ಕೆ ಕಾರಣ ಕೀಟಗಳಾಗಿರುತ್ತೆ. ಇಂತಹ ಅನೇಕ ಸಸ್ಯಗಳಿಗೆ ಈ ರೀತಿ ಅನೇಕ ರೋಗಗಳು ಬರ್ತವೆ. ಈಗ ರೋಗಗಳ ಬಗ್ಗೆ ಆಯಿತು. ಸೂಕ್ಷ್ಮಾಣುಜೀವಿಗಳು ರೋಗಗಳನ್ನು ಉಂಟು ಮಾಡ್ತವೆ. ಹಾಗಾಗಿ ಮಾನವನಿಗೆ, ಪ್ರಾಣಿಗಳಿಗೆ, ಸಸ್ಯಗಳಿಗೆ ಇವು ಶತ್ರು ಅಂತ ತಿಳಿದುಕೊಂಡು ಇಷ್ಟೇನಾ? ಆಗಲೇ ಹೇಳಿದೆ, ನಾವು ಸೇವಿಸುವ ಆಹಾರವನ್ನು ಕೂಡ ಸೂಕ್ಷ್ಮಾಣುಜೀವಿಗಳು ಹಾಳುಗೆಡುತ್ತವೆ. ಅದಕ್ಕೆ ನಾವು ಆಹಾರ ವಿಷಮಯವಾಗುವುದು ಅಂತ ಕರೀತೇವೆ. ಏನು ಆಹಾರ ವಿಷಮಯವಾಗೋದು ಅಂದರೆ ಏನು, ಹೇಗಾಗುತ್ತೆ, ಇದ್ರ ಮೇಲೆ ಸೂಕ್ಷ್ಮಾಣುಜೀವಿಗಳು ಹೇಗೆ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನು ನಾವೀಗ ತಿಳಿದುಕೊಳ್ತಾ ಹೋಗೋಣ. ಆಹಾರ ಪದಾರ್ಥಗಳಲ್ಲಿನ ಬ್ಯಾಕ್ಟೀರಿಯಾಗಳು ಅಥವಾ ಅವುಗಳ ವಿಷಕಾರಿ ಉತ್ಪನ್ನಗಳು. ನೋಡಿ, ಆಹಾರ ಪದಾರ್ಥಗಳಲ್ಲಿನ ಬ್ಯಾಕ್ಟೀರಿಯಾಗಳು ಅಥವಾ ಬ್ಯಾಕ್ಟೀರಿಯಾಗಳಿಂದ ಉತ್ಪತ್ತಿಯಾದ ವಿಷಕಾರಿ ಉತ್ಪನ್ನಗಳು ಅಥವಾ ಅವುಗಳಿಂದ ಉತ್ಪತ್ತಿಯಾದ ರಾಸಾಯನಿಕ ಉಳಿಕೆಗಳು ಜಠರ ಮತ್ತು ಕರುಳಿನಲ್ಲಿ ಉಂಟಾಗುವ ತೀವ್ರತರವಾದ ಅವ್ಯವಸ್ಥೆಯನ್ನು ನಾವು ಆಹಾರ ವಿಷಮಯವಾಗುವುದು ಅಂತ ಕರೀತೇವೆ. ಇನ್ನು ಒಂದು ಬಹಳ ಸರಳವಾಗಿ ಉತ್ತರ ಹೇಳ್ಬೋದು. ಆಹಾರ ಪದಾರ್ಥಗಳು ಕೆಟ್ಟು ಉಪಯೋಗಕ್ಕೆ ಯೋಗ್ಯವಿಲ್ಲದಿದ್ದರೆ ಅದನ್ನು ವಿಷಮಯವಾದ ಆಹಾರ ಅಂತೇಳಿ ನಾವು ಕರೀತೇವೆ. ಆಯಿತು, ಮೂಸ್ ನೋಡ್ತೀರಿ, ಹಂಗೇನೋ ಗೊತ್ತಾಗುತ್ತೆ. ಕೆಲವು ಸಲ ಯಾವುದೋ ಮದುವೆಗೆ ಹೋಗಿ ಊಟ ಮಾಡಿ ಬರ್ತೀರಿ, ಹೊಟ್ಟೆ ಹಿಂಡ್ದಂಗಾಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ, ವಾಮಿಟ್ ಬರೋಂಗಾಗುತ್ತೆ, ಸಖತ್ ವಾಮಿಟ್ ಆಗುತ್ತೆ, ಡಿಸೆಂಟ್ರಿ ಆಗುತ್ತೆ. ಅದಕ್ಕೆ ಕಾರಣ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿರಿ, ಎಲ್ಲಿ ಊಟ ಮಾಡಿದರೆ ಸರ್, ಹಿಂಗೊಂದು ನಾಮಕರಣ ಇತ್ತು, ಊಟ ಮಾಡಿ ಬಂದೆ ಸರ್. ಹೌದಾ, ಫುಡ್ ಪಾಯ್ಸನಿಂಗ್ ಆಗಿದೆ, ಅಡುಗೆ ಒಳ್ಳೆ ವಾತಾವರಣದಲ್ಲಿ ಮಾಡಿಲ್ಲ. ಅವ್ರು ಎಲ್ಲಿ ಅಡುಗೆ ಮಾಡಿದ್ರು ಸರ್? ಕೊಟ್ಟಿಗೆಯಲ್ಲಿ ಮಾಡಿದ್ರು ಸರ್. ನೋಡ್ರಿ, ಅಡುಗೆ ಮಾಡುವ ಸ್ಥಳ ಚೆನ್ನಾಗಿರಬೇಕು, ಅಡುಗೆ ಬಳಸುವ ಪಾತ್ರೆಗಳು ಚೆನ್ನಾಗಿರಬೇಕು, ಅಡುಗೆ ಬಳಸುವಂತಹ ನೀರು ಸ್ವಚ್ಛವಾಗಿರಬೇಕು. ಇಲ್ಲ ಅಂದರೆ ಸೂಕ್ಷ್ಮಾಣುಜೀವಿಗಳಿಂದ ಆಹಾರ ವಿಷಮಯ ಆಗುತ್ತೆ. ನೋಡಿ, ಹೊಟ್ಟೆ ಯಾಕೆ ಇತ್ತು? ಆಹಾರ ಪದಾರ್ಥಗಳಲ್ಲಿ ಬ್ಯಾಕ್ಟೀರಿಯಾಗಳಿತ್ತು, ಅವುಗಳಿಂದ ವಿಷಕಾರಿ ಉತ್ಪನ್ನಗಳಾಯಿತು. ಅವು ನಮ್ಮ ಜಠರದಲ್ಲಿ ಮತ್ತು ಕರುಳಿನಲ್ಲಿ ಏನು ಮಾಡ್ತು? ತೀವ್ರತರವಾದ ಅವ್ಯವಸ್ಥೆಯನ್ನು ಉಂಟು ಮಾಡಿ ಹೊಟ್ಟೆ ಹಿಂಡಿಂದಕ್ಕೆ ಶುರುವಾಯಿತು, ಡಿಸೆಂಟ್ರಿ ಆಯಿತು. ಇದಕ್ಕೆ ಫುಡ್ ಪಾಯ್ಸನಿಂಗ್, ಆಹಾರ ವಿಷಮಯ ಆಗೋದು ಅಂತೇಳಿ ಕರೀತಾರೆ. ಹಾಗಾಗಿ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವಾಗ ಅದು ಎಲ್ಲಿ ಅಡುಗೆ ಮಾಡಿದರೆ, ಏನು ನೀರು ಬಳಸಿದರೆ ಒಂದು ಸ್ವಲ್ಪ ನೋಡಿ. ಇವತ್ತು ಆರೋಗ್ಯನೇ ಭಾಗ್ಯ. ಓಕೆ, ಕೆಲವು ಸೂಕ್ಷ್ಮಾಣುಜೀವಿಗಳಿಂದಾಗಿ ಹಾಳಾದ ಆಹಾರ ಸೇವನೆಯಿಂದ ಆಹಾರ ವಿಷಮಯವಾದ ಪರಿಸ್ಥಿತಿ ಉಂಟಾಗುತ್ತೆ. ನಾನೆಲ್ಲ ಒಂದು ಸಲ ನೋಡಿದ್ದೆ, ಒಂದು ಅಂಗಡಿ, ಪುಟ್ಟ ಅಂಗಡಿ, ಪೆಟ್ಟಿಗೆ ಅಂಗಡಿ, ಬ್ರೆಡ್ಡು ಬನ್ನು ಮಾರ್ತಾ ಇದ್ರು. ಒಂದು ಬನ್ನುಗಳನ್ನ ಅಲ್ಲಿ ಯಾರೋ ಒಂದು ದೊಡ್ಡ ಪುಟ್ಟಿಗೆ ಏರ್ಕೆ ಕೊಟ್ಟು ಹೋಗ್ತಾನೆ. ಒಂದು ವಾರ ಆದರೂ ಸೇಲ್ ಆಗಿಲ್ಲ. ಆ ಬ್ರೆಡ್ ಮೇಲೆ ಒಂದು ರೀತಿ ಹಸಿರು ಬಣ್ಣದ ಚುಕ್ಕಿ ಬೂಸ್ಟ್ ಇಟ್ಬಿಟ್ಟಿತ್ತು. ಮಾರಕ್ಕೆ ಬಂದು ಯಾರೋ ಹುಡುಗ, ಸರ್ ಅಂಕಲ್ ಬಂದು ಕೊಡಿ ಅಂತ. ಇವ್ರು ಏನು ಮಾಡಿದ್ರು, ಅಂಗಡಿಯವರು ಬಂದು ನೋಡಿದ್ರು, ಆಯ್ತು ನನ್ಬಿಟ್ಟು ಒರೆಸ್ಬಿಟ್ಟು ಒಂದು ಬಟ್ಟೆಗೆ ಒರೆಸ್ಕೊಟ್ಟು ಕಳಿಸಿದ್ರು. ನೋಡ್ರಿ, ಆ ಆಹಾರವನ್ನು ಯಾವುದಾದ್ರು ಒಂದು ಎಳೆ ಮಗುಗೆ ಕೊಟ್ಟರೆ ಏನಾಯ್ತು? ಮಗುಗೆ ಆಹಾರ ವಿಷಮಯ, ಫುಡ್ ಪಾಯ್ಸನಿಂಗ್ ಆಗುತ್ತೆ. ಅದಕ್ಕೋಸ್ಕರ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ನೋಡಿಕೊಳ್ಳಿ. ಕೆಲವು ಸೂಕ್ಷ್ಮಾಣುಜೀವಿಗಳಿಂದಾಗಿ ಹಾಳಾದ ಆಹಾರ ಸೇವನೆಯಿಂದ ಆಹಾರ ವಿಷಮಯವಾದ ಪರಿಸ್ಥಿತಿ ಉಂಟಾಗುತ್ತೆ. ನಮ್ಮ ಮನೆಗಳಲ್ಲಿ ಆಹಾರ ಪದಾರ್ಥಗಳು ಅಳಿಸೋಗುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿ ನಮ್ಮ ಆಹಾರದ ಮೇಲೆ ಬೆಳೆಯುವಂತಹ ಸೂಕ್ಷ್ಮಜೀವಿಗಳು ಕೆಲವೊಮ್ಮೆ ವಿಷಕಾರಿ ಪದಾರ್ಥಗಳನ್ನು ಉತ್ಪತ್ತಿ ಮಾಡ್ತವೆ. ಈಗ ತಾನೇ ಹೇಳಿದ್ದಲ್ಲ, ನಿಂಬೆ ಹತ್ತಿ ಏನು ಬೆಳೆದಿರ್ತೈತೆ ಅದನ್ನು ಒರೆಸ್ಬಿಟ್ಟು ಹೆಚ್ಚಿ ಅರ್ಧ ಚೆನ್ನಾಗಿದೆ ಅಂತ ಕುಯ್ಕೊಂಡು ನಾವು ಹಿಂಡೋದಲ್ಲ, ಬಿಸಾಕಬೇಕು.
ಅದರಲ್ಲಿ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ವಿಷಪೂರಿತ ಪದಾರ್ಥಗಳನ್ನು ಉತ್ಪತ್ತಿ ಮಾಡಿರ್ತವೆ. ಇವುಗಳು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ನಮಗೆ ಗಂಭೀರವಾದ ಕಾಯಿಲೆಯನ್ನು ಉಂಟು ಮಾಡೋದಲ್ಲದೆ ನಮಗೆ ಸಾವನ್ನು ಕೂಡ ತರುವ ಸಾಧ್ಯತೆಗಳಿರ್ತವೆ. ಅದಕ್ಕೋಸ್ಕರ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಆಹಾರ ಹಾಳಾಗಿದೆ ಅಂದರೆ ಅದನ್ನು ಉಪಯೋಗಿಸ್ಲಿಕ್ಕೆ ಹೋಗಲೇಬಾರ್ದು. ಆ ಕಡೆ ಮೂಲೆ ಚೆನ್ನಾಗೈತೆ, ಈ ಕಡೆ ಅರ್ಧ ಚೆನ್ನಾಗೈತೆ ಅಂತೇಳಿ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಒಂದು ಆಹಾರದ ಮೇಲೆ ಒಂದು ಬೂಸ್ಟ್ ಬೆಳೆದಿದೆ, ಈಸ್ಟ್ ಬೆಳೆದಿದೆ, ಬ್ರೆಡ್ ಇದೆ, ಅದನ್ನು ಹೊರಸಿ ತಿನ್ನಕ್ಕೆ ಹೋಗಬಾರ್ದು, ಅದನ್ನು ಬಿಸಾಕಿ ಬಿಡಬೇಕು. ಮತ್ತು ಆಹಾರ ಹಾಳಾಗೋದನ್ನು ತಪ್ಪಿಸಬೇಕು ಅಂತಂದರೆ ಅವುಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಆಹಾರ ಪದಾರ್ಥಗಳನ್ನ ಸಂರಕ್ಷಣೆ ಮಾಡಬೇಕು. ನೋಡಿ, ಆಹಾರ ವಿಷಮಯವಾಗೋದನ್ನು ತಪ್ಪಿಸ್ಬೇಕು ಅಂತಂದರೆ ನಾವು ಆಹಾರ ಪದಾರ್ಥಗಳನ್ನು ಸಂರಕ್ಷಣೆ ಮಾಡಬೇಕು. ಏನು ಸರ್ ಆಹಾರ ಸಂರಕ್ಷಣೆ ಅಂದರೆ ಏನು ಅಂತಂದರೆ, ಆಹಾರ ಪದಾರ್ಥಗಳನ್ನು ವೈಜ್ಞಾನಿಕವಾಗಿ ಕೆಡದಂತೆ ಸಂರಕ್ಷಿಸುವುದಕ್ಕೆ ಆಹಾರ ಸಂರಕ್ಷಣೆ ಅಂತ ಕರೀತಾರೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಆಹಾರ ಪದಾರ್ಥಗಳನ್ನು ವೈಜ್ಞಾನಿಕವಾಗಿ ಕೆಡದಂತೆ ಸಂರಕ್ಷಿಸಿಡುವುದಕ್ಕೆ ನಾವು ಆಹಾರ ಸಂರಕ್ಷಣೆ ಅಂತೇಳಿ ನಾವು ಕರೀತೇವೆ. ಹಾಗಾದ್ರೆ ನಮ್ಮ ಮನೆಗಳಲ್ಲಿ ಆಹಾರ ಪದಾರ್ಥಗಳನ್ನು ಕೆಡದಂತೆ ಸಂರಕ್ಷಿಸಲಿಕ್ಕೆ ಅನುಸರಿಸ್ತಾ ಇರುವಂತಹ ಸಾಮಾನ್ಯ ವಿಧಾನಗಳು ಯಾವ್ಯಾವುದು ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ. ರಾಸಾಯನಿಕ ವಿಧಾನವನ್ನು ಅನುಸರಿಸ್ತಾ ಇದ್ದೀವಿ. ಅಡುಗೆ ಉಪ್ಪಿನಿಂದ ಆಹಾರ ಪದಾರ್ಥಗಳನ್ನು ನಾವು ಕೆಡದಂತೆ ಸಂರಕ್ಷಿಸ್ತಾ ಇದ್ದೀವಿ. ಸಕ್ಕರೆಯಿಂದ ಕೆಡದಂತೆ ಸಂರಕ್ಷಿಸ್ತಾ ಇದ್ದೀವಿ. ಎಣ್ಣೆ ಮತ್ತು ವಿನೇಗರ್ಗಳಿಂದ ಆಹಾರ ಪದಾರ್ಥಗಳನ್ನು ಕೆಡದಂತೆ ಸಂರಕ್ಷಿಸ್ತಾ ಇದ್ದೀವಿ. ಶಾಖ ಮತ್ತು ತಂಪು ವಿಧಾನದಿಂದ ಆಹಾರ ಪದಾರ್ಥಗಳನ್ನು ಕೆಡದಂತೆ ಸಂರಕ್ಷಿಸ್ತಾ ಇದ್ದೀವಿ. ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಅಂದರೆ ವೈಜ್ಞಾನಿಕವಾಗಿ ಸಂಗ್ರಹಿಸಿಡೋದ್ರ ಮೂಲಕ ಮತ್ತು ವೈಜ್ಞಾನಿಕವಾಗಿ ಪೊಟ್ಟಣವನ್ನು ಕಟ್ಟಿಡೋದ್ರ ಮೂಲಕ ಕೂಡ ನಾವು ಆಹಾರ ಪದಾರ್ಥಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ನೀವು ನೋಡಿರ್ಬೋದು, ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ನಿಂಬೆಹಣ್ಣು ತಂದರು ಅಂದರೆ ಅಮ್ಮ ಏನು ಮಾಡ್ತಾರೆ, ಒಂದು ಡಬ್ಬಿಗೆ ಹಾಕಿಡ್ತಾರೆ. ನೀವು ಇಲ್ಲಿ ಪಾಠ ಕೇಳ್ಕೊಂಡು ಹೋಗಿರ್ತೀರಿ, ಅಮ್ಮ ಡಬ್ಬಿ ಒಂದು ಮೆಟಲ್ ಡಬ್ಬಿ, ಯಾವುದೋ ಒಂದು ಕಬ್ಬಿಣದ್ದು ತಗಡಿಂದ ಒಂದು ಡಬ್ಬಿ ಇರುತ್ತೆ ಅಂತ ಹಾಕಿಡ್ತಾರೆ. ನೀವೇನು ಹೇಳ್ತೀರಿ, ಅಮ್ಮ ತಗಡಿನ ಡಬ್ಬಕ್ಕೆ ನಿಂಬೆಹಣ್ಣು ಹಾಕಿಡ್ಬಾರ್ದು ಅಂತ ಕಣಮ್ಮ. ನಾವು ಎಷ್ಟು ದಿವಸದಿಂದ ಹಾಕಿಡ್ತಾ ಇದ್ದೀರಿ ಅಮ್ಮ. ನಿಂಬೆಹಣ್ಣಲ್ಲಿ ಆಮ್ಲ ಇರುತ್ತೆ, ಸಿಟ್ರಿಕ್ ಆಮ್ಲ. ಅದು ಆ ಲೋಹದೊಂದಿಗೆ ವರ್ತಿಸಿ ವಿಷಪೂರಿತವಾಗುತ್ತಂತೆ. ಅದನ್ನು ಸೇವಿಸಿದ್ರೆ ನಮ್ಮ ಆರೋಗ್ಯಕ್ಕೆ ಹಾನಿಯಂತೆ. ಹಾಗಾಗಿ ಮತ್ತಿನ್ನೆಲ್ಲ ಇಡಬೇಕಂತೆ, ಅದನ್ನು ಗಾಜಿನ ಬಾಟ್ಲಲ್ಲಿ ಏನೂ ಆಗಲ್ಲಂತ ಕಣಮ್ಮ. ಹಾಗಾಗಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಅಥವಾ ಗಾಜಿನ ಬಾಟ್ಲಲ್ಲಿ ಹಾಕಿಡಮ್ಮ ಅಂತ ಹೇಳ್ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಆಹಾರ ಪದಾರ್ಥಗಳನ್ನು ವೈಜ್ಞಾನಿಕವಾಗಿ ಕೆಡದಂತೆ ಸಂರಕ್ಷಿಸುವುದಕ್ಕೆ ನಾವು ಆಹಾರ ಸಂರಕ್ಷಣೆ ಅಂತೇಳಿ ಕರಿತೇವೆ. ಇದರಲ್ಲಿ ಇನ್ನೂ ಅನೇಕ ವಿಧಾನಗಳು, ಇದರಲ್ಲಿ ಮತ್ತೆ ಸಬ್ ಬರ್ತವೆ. ಶಾಖ ಅಂತಂದರೆ ಪ್ಯಾಶ್ಚರೀಕರಣ ಬರುತ್ತೆ, ತಂಪು ಅಂದರೆ ಘನೀಕರಿಸುವಿಕೆ ಬರುತ್ತೆ. ಆಮೇಲೆ ರಾಸಾಯನಿಕ ವಿಧಾನದಲ್ಲಿ ಅನೇಕ ರಾಸಾಯನಿಕಗಳನ್ನು ಬಳಸ್ತಾರೆ. ಯಾವ್ಯಾವುದರಲ್ಲಿ ಯಾವ್ಯಾವ ರಾಸಾಯನಿಕಗಳನ್ನು ಬಳಸ್ತಾರೆ, ಹೇಗೆ ಈ ವಿಧಾನಗಳಿಂದ ಆಹಾರ ಪದಾರ್ಥಗಳನ್ನು ಕೆಡದಂತೆ ಸಂರಕ್ಷಿಸ್ತಾರೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ರಾಸಾಯನಿಕ ವಿಧಾನದಲ್ಲಿ ಆಹಾರ ಪದಾರ್ಥಗಳನ್ನು ಹೇಗೆ ಸಂರಕ್ಷಿಸಿಡಬಹುದು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಅವಧಿಯ ಪಾಠವನ್ನು ಮುಗಿಸ್ತೇನೆ. ಧನ್ಯವಾದ.